ನಾವು ಕವಿಗಳಾಗಿ, ಸಾಹಿತ್ಯಕಾರರಾಗಿ, ದಾರ್ಶನಿಕರಾಗಿ ಸಾಹಿತ್ಯ ಸೇವೆಯನ್ನು ಮಾಡಿದಂಥ ಹಲವು ಮಹಾನ್ ವ್ಯಕ್ತಿಗಳನ್ನು, ಸಂತರನ್ನ ಕಂಡಿರ್ತೇವೆ. ಆದರೆ ದೇವರ ಅಸ್ತಿತ್ವವನ್ನು ನಂಬ್ತಾ ಒಬ್ಬ ಶ್ರೇಷ್ಠ ಭಕ್ತರಾಗುವುದರ ಜೊತೆಗೆ ಭಕ್ತಿ ಮಾರ್ಗದಲ್ಲಿ ಇದ್ದರೂ ಆಸ್ತಿಕರ ಮೂಢನಂಬಿಕೆ, ಕಂದಾಚಾರಗಳನ್ನು, ಸಾಮಾಜಿಕ ಅಸಮಾನತೆಯನ್ನು, ಜಾತಿ ಪದ್ಧತಿಯನ್ನು ಕಟುವಾಗಿ ಟೀಕಿಸಿದಂಥವರು ಕನಕದಾಸರು. ಕೆಳವರ್ಗದ ಸಮುದಾಯದಿಂದ ಬಂದ ಕನಕದಾಸರು ಭಕ್ತಿ ಮಾರ್ಗದಲ್ಲಿ ಅವರು ಸೇರಿದಂತಹ ಗಮ್ಯ ಹಾದಿ ಬಹಳ ಕಷ್ಟಕರವಾಗಿತ್ತು. ಜಾತಿ ಪದ್ಧತಿ ಉತ್ತುಂಗದಲ್ಲಿದ್ದಂತಹ ಆ ಕಾಲದಲ್ಲಿ ಒಬ್ಬ ಶ್ರೀಕೃಷ್ಣನ ಭಕ್ತರಾಗಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಜಗತ್ತಿಗೆ ಸಾರಿದವರು ಕನಕದಾಸರು. ಕನಕದಾಸರ ಶ್ರೇಷ್ಠತೆ ಅಂದರೆ ಆಗಿನ ಆಧ್ಯಾತ್ಮಿಕ ಪೀಠಗಳಲ್ಲಿ, ಮಠಗಳಲ್ಲಿ ಸಂಸ್ಕೃತದ ಪಾರುಪತ್ಯ ನಡೀತಾ ಇದ್ದಂತಹ ಸಮಯದಲ್ಲಿ ಕನ್ನಡ ಭಾಷೆಯಲ್ಲಿ ಸುಮಾರು 316ಕ್ಕಿಂತಲೂ ಅಧಿಕವಾದಂತಹ ಅದ್ಭುತವಾದಂತಹ ಕೀರ್ತನೆಗಳನ್ನು ರಚನೆ ಮಾಡಿದರು. ಜೊತೆಗೆ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ ಮುಂತಾದ ಹಲವು ಗ್ರಂಥಗಳನ್ನು ಬಹಳ ಛಂದೋಬದ್ಧವಾಗಿ ರಚನೆ ಮಾಡಿದಂಥ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತೆ. ಕನಕದಾಸರು ಆಲುಮತಕ್ಕೆ ಸೇರಿದವರು, ಅಂದರೆ ಕುರುಬ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ. ಕೇವಲ ಕನಕದಾಸರು ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ, ಅವರು ಜಾತಿಯನ್ನ ಮೀರಿ ಬೆಳೆದ ವ್ಯಕ್ತಿ, ಸರ್ವ ಜನಾಂಗದ ಒಳಿತನ್ನ ಬಯಸಿದಂಥ ವ್ಯಕ್ತಿ ಕನಕದಾಸರು. ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರ ತಂದೆ ತಾಯಿ ವೈಷ್ಣವ ಪಂಥವರವರಾಗಿ ವಿಷ್ಣು ಭಕ್ತರಾಗಿದ್ದರು. ಅದರಲ್ಲಿಯೂ ಇವರ ತಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ದಂಡನಾಯಕರಾಗಿದ್ದು ಬಂಕಾಪುರ ಪ್ರಾಂತ್ಯದ 78 ಗ್ರಾಮಗಳ ದಂಡನಾಯಕರಾಗಿದ್ದರು. ಆಗ ವಿಜಯನಗರ ಸಾಮ್ರಾಜ್ಯದ ಅರಸರು ಹೇಗೆ ತಿರುಪತಿಯ ತಿಮ್ಮಪ್ಪನ ಭಕ್ತರೋ ಹಾಗೇನೆ ಇವರು ಸಹ ತಿರುಪತಿಯ ತಿಮ್ಮಪ್ಪನ ಭಕ್ತರಾಗಿದ್ದರು. ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ ಮಗನಾದ ಕಾರಣ ಇವರಿಗೆ ಅವರ ತಂದೆ ಬೀರಪ್ಪ ತಿಮ್ಮನಾಯಕ ಎಂಬ ಹೆಸರನ್ನಿಟ್ಟಿದ್ರು. ಅವರ ತಂದೆಯ ಮರಣಾನಂತರ ತಿಮ್ಮಪ್ಪ ನಾಯಕ ಸಹ ಬಂಕಾಪುರದ ಪ್ರಾಂತ್ಯದ ದಂಡನಾಯಕರಾದರು. ತಿಮ್ಮನಾಯಕ ಮುಂದೆ ನಡೆದಂಥ ಯುದ್ಧದಲ್ಲಿ ಕಾರಣಾಂತರಗಳಿಂದ ಸೋಲ್ತಾರೆ. ನಂತರ ಇವರ ಜೀವನದಲ್ಲಿ ವೈರಾಗ್ಯ ಹುಟ್ಟಿ ಹರಿಭಕ್ತರಾಗ್ತಾರೆ. ಹರಿಭಕ್ತರಾದ ನಂತರ ತಿಮ್ಮನಾಯಕನ ಹೆಸರನ್ನ ಅವರ ಗುರುಗಳಾಗಿದ್ದಂತಹ ವ್ಯಾಸರಾಯರು ಕನಕದಾಸ ಅಂತ ಬದಲಾವಣೆ ಮಾಡಿದ್ರು. ಕಾಗಿನೆಲೆಯ ಆದಿಕೇಶವನ ಪರಮ ಭಕ್ತರಾದ ಕನಕದಾಸರು ಅದೇ ಅಂಕಿತ ನಾಮದಲ್ಲಿ 100 ಕೀರ್ತನೆಗಳನ್ನು ರಚಿಸಿದ್ದಾರೆ. ನೀವು ಗಮನಿಸಿ, ಕನಕದಾಸರದ್ದು ಅಂಶ ಕ್ಷೀರ ನ್ಯಾಯ. ಕನಕದಾಸರು ಅಂಶ ಯಾವ ರೀತಿ ಹಾಲನ್ನು ನೀರಿನಿಂದ ಬೇರ್ಪಡಿಸೋದೋ ಅದೇ ರೀತಿ ಅವರು ಒಬ್ಬ ಆಸ್ತಿಕರಾಗಿ ದೇವರನ್ನ ನಂಬ್ತಾ ಇದ್ರು, ದೇವರ ಅಸ್ತಿತ್ವವನ್ನು ನಂಬ್ತಾ ಇದ್ರು. ಆದರೆ ಮುಕ್ತಿ ಪಡೆಯಲು ಸಮಾಜದಲ್ಲಿ ನೆಲೆಯೂರಿದ್ದ ಮೂಢನಂಬಿಕೆ, ಕಂದಾಚಾರಗಳನ್ನು ಅಷ್ಟೇ ತೀವ್ರವಾಗಿ ವಿರೋಧಿಸ್ತಾ ಇದ್ರು. ಅದಕ್ಕಾಗಿಯೇ ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳ್ತಾರೆ, ನೀವು ಅವ್ರ ಕೀರ್ತನೆಗಳನ್ನ ಓದಬೇಕು. ಹೇಳ್ತಾರೆ ಅವರು, ಜಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಪಟಗುಣ ಕಲುಷಿತವಿದ್ದವರು ಅಂತ. ಹಾಗೇನೆ ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ, ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾಗವತರೇ. ಈ ರೀತಿ ಅವ್ರು ಪ್ರಶ್ನಿಸ್ತಾರೆ. ಜೊತೆಗೆ ಡಾಂಬಿಕ ಭಕ್ತಿಯನ್ನು ಟೀಕಿಸ್ತಕ್ಕಂಥ ಕನಕದಾಸರು 12ನೇ ಶತಮಾನದಲ್ಲಿ ಭಕ್ತಿ ಪಂಥವನ್ನು ಹುಟ್ಟುಹಾಕಿ ಸಮಾಜದಲ್ಲಿ ನೆಲೆಯೂರಿದ್ದಂತಹ ಮೂಢನಂಬಿಕೆ, ಕಂದಾಚಾರಗಳನ್ನು ಬಸವಣ್ಣನವರು ಪ್ರತಿಭಟಿಸಿ ಕಲ್ಯಾಣ ಕ್ರಾಂತಿಗೆ ಹೇಗೆ ಕಾರಣರಾದರೋ ಹಾಗೆ ಕನಕದಾಸರು ಸಹ ದಾಸ ಪರಂಪರೆಯಲ್ಲಿ ಒಬ್ಬ ಮಹಾನ್ ದಾರ್ಶನಿಕರಾಗಿ, ಒಬ್ಬ ಚಿಂತಕರಾಗಿ, ಜೊತೆಗೆ ಸಮಾಜದ ಪರಿವರ್ತಕರು ಸಹ ಆಗಿದ್ರು. ಅವರ ಕೀರ್ತನೆಗಳಲ್ಲಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ಹಲವಾರು ಚಿಂತನೆಯುಕ್ತ ತತ್ವಗಳನ್ನ ನಾವು ಸಾಕಷ್ಟು ಕಾಣ್ಬೋದು. ಸಾಕಷ್ಟು ಆ ಥರ ಕೀರ್ತನೆಗಳಿವೆ. ಹೇಳ್ತಾರೆ ಅವರು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿದವರಾರು, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಿಸಲು ಗಟ್ಟಿಯಾಗಿ ಸಲುಹುವನು ಇದಕ್ಕೆ ಸಂಶಯವಿಲ್ಲ. ಚೆನ್ನಾಗಿ ಹೇಳ್ತಾರೆ ನೋಡಿ. ಕನಕದಾಸರು ಎಷ್ಟೇ ಶ್ರೇಷ್ಠ ಭಕ್ತರಾದರೂ ಸಹ ಕೆಳ ಸಮುದಾಯದಿಂದ ಬಂದವರೆಂಬ ಕಾರಣಕ್ಕೆ, ಅವರು ಕೆಳವರ್ಗದವರಿಂದ ಬಂದವರು ಅನ್ನೋ ಕಾರಣಕ್ಕೆ ಆಧ್ಯಾತ್ಮಿಕ ಪೀಠಗಳಲ್ಲಿ ಮತ್ತು ಸಮಾಜದಲ್ಲಿ ಅವರು ಮೇಲ್ವರ್ಗದವರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದರು, ಅವಮಾನಿತರಾಗಿದ್ದರು. ಈ ಎಲ್ಲ ತಿರಸ್ಕಾರದ ಫಲ ಕಟ್ಟ ಕಡೆಗೆ ರಾಮಧಾನ್ಯ ಚರಿತೆ ಎಂಬ ಒಂದು ಕಾವ್ಯದ ಸೃಷ್ಟಿ ಕಾರಣ ಆಯಿತು. ಈ ನೀವು ರಾಮಧಾನ್ಯ ಚರಿತೆ ಓದಬೇಕು, ಬಹಳ ಸೊಗಸಾದ ಕಾವ್ಯ.
ಇಲ್ಲಿ ಮೇಲ್ವರ್ಗದವರ ಆಹಾರವಾದ ಅಕ್ಕಿ ಮತ್ತು ಕೆಳವರ್ಗದವರ ಆಹಾರವಾದ ರಾಗಿ ನಡುವೆ ವಾದವಿವಾದ. ಈ ವಾದವಿವಾದ ಸಮಾಜದಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಈ ರಾಗಿ ಮತ್ತು ಭತ್ತದ ಮೂಲಕ ಅವರು ವಿಡಂಬನೆ ಮಾಡ್ತಾರೆ. ಬರುತ್ತೆ ನೀವು ಭಾಳ ಚೆನ್ನಾಗಿ ಸೊಗಸಾದ ಕಾವ್ಯ ಅದು. ನುಡಿಗೆ ಹೇಸದ ಬಂಡ ನಿನ್ನೊಳು ಕೊಡುವರೇ ಮಾರುತ್ತರವ, ಕಡು ಜಡವಲ ನಿನ್ನೊಡನೆ ಮಾತೇಕೆ, ಹೆಣದ ಬಾಯಿಗೆ ತುತ್ತು ನೀನಹೇ ನಿನ್ನ ಜನ್ಮ ನಿರರ್ಥಕವಲ, ಎಲ್ಲವೋ ನೀನೆಲ್ಲಿಹೋ ನಿನ್ನ ಬಳಗವುದು ಎಲ್ಲಿಹೋ ಅಂತ ಈ ರಾಗಿ ಭತ್ತದ ನಡುವೆ ಸಂವಾದ ನಡೆಯುತ್ತೆ. ಕನಕದಾಸರು ರಾಗಿಯ ನೆಪವನ್ನು ಹಿಡಿದು ತಮ್ಮದೇ ಆತ್ಮಕಥೆಯನ್ನು ಹೇಳ್ತಾ ಇದ್ದಾರೇನೋ, ಈ ರಾಗಿ ನೆಪದಲ್ಲಿ ತಮ್ಮ ಆತ್ಮಕಥೆ ಹೇಳ್ತಾ ಇದ್ದಾರೇನೋ. ಸಮಾಜದ ಮೇಲ್ವರ್ಗದವರ ಆಹಾರ ಧಾನ್ಯ ಭತ್ತ, ಕೆಳವರ್ಗದವರ ಆಹಾರ ಧಾನ್ಯ ರಾಗಿ, ಇವೆರಡರ ನಡುವಿನ ಸಂಭಾಷಣೆಯನ್ನು ಅವರು ರೂಪಿಸ್ತಕ್ಕಂಥ ರೀತಿ ಕನಕದಾಸರ ಸೃಜನಶೀಲತೆಗೆ ಇರಿದಂಥ ಕನ್ನಡಿ. ಒಂದು ರೀತಿಯಲ್ಲಿ ರಾಮಧಾನ್ಯ ಚರಿತೆ ಇಂದಿನ ಬಂಡಾಯ ಸಾಹಿತ್ಯದ ಬೇರು, ನವ್ಯೋತ್ತರದ ಸೂರು ಅಂದ್ರೂ ಕೂಡ ತಪ್ಪಲ್ಲ. ಕನಕದಾಸರು ವೈರಾಗ್ಯದಿಂದ ಶ್ರೇಷ್ಠ ದಾಸರಾಗಿ ವ್ಯಾಸರಾಯರಿಂದ ಪ್ರಶಂಸೆ ಪಡೆದರೂ ಸಹ ಉಡುಪಿಯ ಕೃಷ್ಣನನ್ನು ನೋಡಲು ಹೋದಾಗ ದೇವಸ್ಥಾನದ ಪುರೋಹಿತರು ದೇವಸ್ಥಾನದೊಳಗೆ ಪ್ರವೇಶವನ್ನು ನಿರಾಕರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಹಲವಾರು ದಂತಕಥೆಗಳಿವೆ. ಕನಕದಾಸರು ಆಲಯದವರೆಗೆ ಕೇಶವನನ್ನು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಬಹಳ ಭಕ್ತಿಯಿಂದ ಬೇಡ್ಕೋತಾರೆ. ಅವರ ಭಕ್ತಿಯನ್ನು ಮೆಚ್ಚಿದಂಥ ಕೃಷ್ಣ ಪೂರ್ವಾಭಿಮುಖವಾಗಿರುವಂಥ ಕೃಷ್ಣನ ವಿಗ್ರಹ ಪಶ್ಚಿಮಾಭಿಮುಖವಾಗಿ ತಿರುಗಿದ್ದಲ್ಲದೆ ಗೋಡೆ ಬಿರುಕ್ಬಿಟ್ಟು ಕನಕದಾಸರಿಗೆ ಆ ಭಗವಂತ ದರ್ಶನವನ್ನು ಕೊಡ್ತಾನೆ. ಉಡುಪಿಯಲ್ಲಿ ಈಗಲೂ ಸಹ ನೀವು ಕನಕನ ಕಿಂಡಿಯ ಮೂಲಕ ಆ ಭಗವಂತನ ದರ್ಶನವನ್ನು ಮಾಡಬಹುದು. ಇವತ್ತು ಕನಕನ ಕಿಂಡಿ ಅಂತಲೇ ಅದು ಪ್ರಸಿದ್ಧ ಆಗಿದೆ. ಇಂತಹ ಒಂದು ಭಗವಂತನ ದಿಕ್ಕನ್ನೇ ಬದಲಾಯಿಸಿದಂತಹ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತೆ. ಹೀಗೆ ಭಕ್ತಿ ಪಂಥದಲ್ಲಿದ್ದರೂ ಆಸ್ತಿಕರಾಗಿದ್ದರೂ ಸಹ ತಾವು ಕಂಡ ಅನುಭವಿಸಿದಂಥ ಸಮಾಜದಲ್ಲಿನ ತಾರತಮ್ಯವನ್ನು ತಮ್ಮ ಕೀರ್ತನೆಗಳ ಮೂಲಕ ಕಟುವಾಗಿ ಟೀಕಿಸಿದಂಥವರು ಕನಕದಾಸರು. ಹೇಳ್ತಾರೆ ಅವರು, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಆ ಜಲದ ಕುಲವನೇನಾದರೂ ಬಲ್ಲಿರ ಅಂತ ಈ ಕುಲದ ಬಗ್ಗೆ ಪ್ರಶ್ನಿಸ್ತಾರೆ. ಈ ಕುಲದ ಬಗ್ಗೆ ಪ್ರಶ್ನಿಸಿದ ಕನಕದಾಸರು ಅವರ ತತ್ವಗಳು ಯಾವತ್ತಿಗೂ ಪ್ರಸ್ತುತ. ದುರ್ಜನರ ಮನೆಯ ಪಾಯಸ ಅನ್ನಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು, ಹೆಜ್ಜೆಗೆ 1000 ಒನ್ನನಿತ್ತರೂ ಬೇಡ, ಬಲು ದುರ್ಜನರ ಸಂಘ ಬಲು ಭಂಗ ಹರಿಯೇ ಅಂತ ಈ ಸಜ್ಜನ ದುರ್ಜನರ ಸಂಘದ ಬಗ್ಗೆ ಅವರು ಕೀರ್ತನೆಯ ಮೂಲಕ ಹೇಳ್ತಾರೆ. ಹೀಗೆ ಹಲವಾರು ಕೀರ್ತನೆಗಳ ಮೂಲಕ ಜೀವನ್ಮುಖಿ ವಿಚಾರಧಾರೆಗಳನ್ನು ಸಾರಿದಂಥ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತೆ. ಅವರು ಕನಕದಾಸರು ಈ ಸಮಾಜಮುಖಿ ವಿಚಾರಗಳನ್ನ ತಮ್ಮ ಕೀರ್ತನೆಗಳಲ್ಲಿ ಪ್ರಸ್ತುತಪಡಿಸ್ತಾ ಇದ್ರು. ಹೇಳ್ತಾರೆ, ಏನೂ ಇಲ್ಲದ 2 ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಅಂತ. ಈ 2 ದಿನದ ಸಂಸಾರದಲ್ಲಿ ದಾನ ಧರ್ಮನ ಮನುಷ್ಯ ರೂಢಿಸ್ಕೋಬೇಕು. ಕಳ್ಳತನವ ಮಾಡಿ ಒಡಲು ಒರೆಯಲು ಬೇಡ, ಕುಳ್ಳಿದ್ದ ಸಭೆಯೊಳಗೆ ಕುತ್ಸಿತವೂ ಬೇಡ, ಒಳ್ಳೆಯ ನಾನೆಂದು ಬಲು ಹೆಮ್ಮೆ ಪಡಬೇಡ. ಅಂದರೆ ನಾವು ದುರಹಂಕಾರವನ್ನು ಗರ್ವವನ್ನು ಬಿಡಬೇಕು, ಒಳ್ಳೆತನವನ್ನು ರೂಪಿಸ್ಕೋಬೇಕು ಅಂತ ಹೇಳಿದಂಥವ್ರು ಕನಕದಾಸರಿಗೆ. ಸಮಾಜದಲ್ಲಿ ಜನ ಹೇಗಿದ್ದಾಗ ಮಾತ್ರ ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಅನ್ನೋದನ್ನು ಕನಕದಾಸರು ಭಾಳ ಸೊಗಸಾಗಿ ಹೇಳ್ತಾರೆ. ಅವರು ಬರೆದಿರುವ ಕೃತಿ ಹರಿಭಕ್ತಿ ಸಾರದಲ್ಲಿ ಕನಕದಾಸರ ಹರಿಭಕ್ತಿಯ ತುಂಬುವನ್ನ ಕಾಣಬಹುದು. ಹರಿಭಕ್ತಿ ಸಾರ ಬಹಳ ಸೊಗಸಾದ ಕಾವ್ಯ. ಹೇಳ್ತಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು, ಏನ ಬಲ್ಲೆನು ನಾನು, ಮೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸು ನಮ್ಮ ಅನವರತ. ಈ ರೀತಿ ಪ್ರತಿ ಪದ್ಯದಲ್ಲಿಯೂ ಬರುವ ಈ ಚರಣವಂತೂ ನಮ್ಮ ಕನ್ನಡಿಗರಿಗೆ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ನುಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಾಲನ್ನ ಯಾವಾಗಲೂ ಹೇಳ್ತಾ ಇದ್ರು. ಬಾಮಿನಿ ಷಟ್ಪದಿಯಲ್ಲಿ ದಾಟಿಯಲ್ಲಿ ಬರೆದಿರ್ತಕ್ಕಂಥ ಅನೇಕ ಪದ್ಯಗಳು ಈ ಪಂಡಿತ ಪಾಮರರ ಹೊಗಳಿಕೆಗೆ ಪಾತ್ರ ಆಗಿವೆ. ಕನಕದಾಸರ ತತ್ವಜ್ಞಾನ, ಅವರ ಜೀವನಾದರ್ಶ, ಲೋಕನೀತಿ ಎಲ್ಲನೂ ತಿಳಿಯಾದ ಕನ್ನಡ ನುಡಿಗಳಲ್ಲಿ ಎಲ್ರಿಗೂ ಪಂಡಿತರಿಂದ ಪಾಮರರಿಗೂ ಅರ್ಥವಾಗೋ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದಂಥವ್ರು ಕನಕದಾಸರು. ನಮ್ಮ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆ ಅಪಾರ. ಅವರ ತತ್ವ ಮತ್ತು ಚಿಂತನೆಗಳು ಸಾರ್ವಕಾಲಿಕವಾಗಿದ್ದು ಅವು ಇವತ್ತಿಗೂ ಪ್ರಸ್ತುತವಾಗಿವೆ ಅನ್ನೋದು ಸತ್ಯವಾದ ಮಾತು. ಕನಕದಾಸ